ಆತ್ಮೀಯ ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಕರ್ಮ ಮತ್ತು ಯೋಗದ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಹಿಂದಿನ ಸಂಚಿಕೆಗಳಲ್ಲಿ ಕರ್ಮದ ಒಂದು ಜೊತೆಯಲ್ಲಿ ಸ್ಮೃತಿಗಳು, ಸಂಬಂಧಗಳು, ನಮ್ಮ ಕರ್ಮದ ಆಧಾರ, ನಮ್ಮ ಸಂಕಲ್ಪಗಳು ಹೇಗೆ ಇವೆಲ್ಲ ಪರಿಣಮಿಸ್ತಾ ಬರುತ್ತೆ, ಕರ್ಮದಿಂದ ನಮ್ಮ ಚಾರಿತ್ರ್ಯವನ್ನು ಶ್ರೇಷ್ಠ ಮಾಡಿಕೊಳ್ಬೇಕು, ಕರ್ಮದ ಜೊತೆಯಲ್ಲಿ ಮೌಲ್ಯಗಳಿರಬೇಕು, ಧರ್ಮಯುಕ್ತ ಕರ್ಮಗಳನ್ನು ಮಾಡ್ತಾ ಹೋದಂತೆ ನಮ್ಮ ಜೀವನ ಸುಖಮಯವಾಗುತ್ತೆ ಎಂಬ ವಿಷಯಗಳನ್ನು ನಾವು ಅನೇಕ ರಹಸ್ಯಗಳನ್ನು ತಿಳ್ಕೊಳ್ತಾ ಬಂದ್ವಿ. ಆದರೆ ಮನುಷ್ಯ ಇದೆಲ್ಲವನ್ನೂ ಸಹ ಹಲವು ಬಾರಿ ತಿಳ್ಕೊಂಡಿರ್ಬೋದು. ತಿಳ್ಕೊಳ್ತಾ ಹೋದಾಗ ಇದೆಲ್ಲ ಬಹಳ ಚೆನ್ನಾಗಿದೆ ಅಂತನೂ ಅನಿಸ್ತಾ ಹೋಗುತ್ತೆ. ಇದನ್ನು ಮಾಡಬೇಕು ಅಂತನೂ ಸಹ ಬಹುಶಃ ಅವನು ಸಂಕಲ್ಪನೂ ಮಾಡ್ತಾನೆ, ಬಹುಶಃ ಪ್ರಯತ್ನನೂ ಮಾಡ್ತಾನೆ. ಆದರೆ ಬಹಳ ಜನ ಹೇಳುವಂಥ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತೀವಿ, ಆದರೆ ಪೂರ್ತಿ ಮಾಡಲಿಕ್ಕೆ ನಮ್ಮ ಕೈಲಾಗ್ತಾ ಇಲ್ಲ. ಪ್ರಯತ್ನ ಮಾಡಿದ್ರೂ ಸಹ ನಾವು ವಿಫಲರಾಗ್ತೀವಿ. ನಾವು ಅಂದ್ಕೊಂಡಂಗೆ ಅಲ್ಲ, ಆಗೋದಿಲ್ಲ, ಅಷ್ಟು ಸಹಜ ಅಲ್ಲ. ಕೋಪ ಮಾಡಬಾರ್ದು ಗೊತ್ತಿದೆ, ಪ್ರೀತಿಯಿಂದ ವ್ಯವಹಾರ ಮಾಡಬೇಕು ಗೊತ್ತಿದೆ, ಆದರೆ ಕೋಪ ಬಂದು ಬಿಡುತ್ತೆ. ಸತ್ಯ ಹೇಳಬೇಕು ಗೊತ್ತಿದೆ, ಸುಳ್ಳು ಹೇಳಬಾರ್ದು ಗೊತ್ತಿದೆ, ಆದರೆ ಸುಳ್ಳು ಹೇಳಿಬಿಡ್ತೀವಿ ಅಂತ ಬಹಳ ಜನ ತಮ್ಮ ಒಂದು ಕರ್ಮದ ಬಗ್ಗೆ ದೂಷಣೆಯನ್ನು ಮಾಡ್ತಾ ಇರ್ತಾರೆ. ಇಂದಿನ ಸಂಚಿಕೆಯಲ್ಲಿ ಕರ್ಮ ಮತ್ತು ಯೋಗದ ಸಂಬಂಧವೇನು, ಈ ವಿಷಯದಲ್ಲಿ ಅನೇಕ ಪ್ರಶ್ನೆಗಳನ್ನು ನಮ್ಮೊಂದಿಗೆ ಕೇಳಿ ಈಶ್ವರಿಯ ಜ್ಞಾನಯುಕ್ತ ರಹಸ್ಯವನ್ನು, ಉತ್ತರಗಳನ್ನು ಪಡೀಲಿಕ್ಕೆ, ಅದನ್ನು ನಿಮ್ಮೊಂದಿಗೂ ಹಂಚಿಕೊಳ್ಳಿಕ್ಕೆ ನಮ್ಮ ಮುಂದೆ ನಮ್ಮ ಸ್ಟುಡಿಯೋದಲ್ಲಿ ಬಂದಿದ್ದಾರೆ ನಂದಿನಿ ಅಕ್ಕವರು ಹಾಗೂ ಉಮಕ್ಕವರು. ಅವರಿಗೆ ಸ್ವಾಗತವನ್ನು ಬಯಸುತ್ತಾ ಬನ್ನಿ ಇವತ್ತಿನ ವಿಷಯದ ಬಗ್ಗೆ ಅವರು ತಂದಿರುವಂಥ ಪ್ರಶ್ನೆಗಳೇನು ಕೇಳೋಣ. ಅದಕ್ಕೆ ತಕ್ಕಂಥ ಈಶ್ವರಿಯ ಉತ್ತರಗಳನ್ನು ಪಡೆಯೋಣ. ಕರ್ಮ ಮತ್ತು ಯೋಗಕ್ಕೆ ಏನು ಸಂಬಂಧ ಇದೆ? ಹಾಗೆ ನಾವು ಕರ್ಮವನ್ನು ಹೇಗೆ ಶ್ರೇಷ್ಠ ಮಾಡ್ಕೋಬಹುದು, ಅಂದ್ರೆ ಸುಧಾರಣೆಯನ್ನು ಹೇಗೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಂಡು. ಬಹಳ ಸತಿ ನಾವು ಯೋಗ ಎನ್ನುವಂಥ ಶಬ್ದವನ್ನು ಅನೇಕ ಬಾರಿ ನಮ್ಮ ಭಾರತದಲ್ಲಿ ಯೋಗ ಎನ್ನುವಂಥ ಶಬ್ದ ಬಹಳ ಸಹಜವಾಗಿ ಉಪಯೋಗಿಸ್ತೀವಿ. ಕರ್ಮದ ಜೊತೆಯಲ್ಲಿ ಯೋಗದ ಮಹತ್ವ ಏನು ಅಂತ ಪ್ರಶ್ನಿಸಿಕೊಂಡಾಗ ನನ್ನ ಅನುಭವದಲ್ಲಿ ಯೋಗದ ಪಾತ್ರವೇ ಕರ್ಮವನ್ನು ಶ್ರೇಷ್ಠ ಮಾಡುವುದಾಗಿದೆ. ಯಾವ ವ್ಯಕ್ತಿಗೆ ಯೋಗವಿಲ್ಲ ಆ ವ್ಯಕ್ತಿಯ ಕರ್ಮಗಳೂ ಸಹ ಶ್ರೇಷ್ಠವಾಗುವುದಿಲ್ಲ. ಯೋಗ ಎನ್ನುವಂಥ ಶಬ್ದವನ್ನು ನಾವು ವಿಭಿನ್ನ ರೂಪದಲ್ಲಿ ನಾವು ಅರ್ಥೈಸ್ಕೊಳ್ತಾ ಬಂದಿದ್ದೀವಿ. ಆದರೆ ಇಲ್ಲಿ ನಾನು ಮಾತನಾಡುವ ಯೋಗ ಎನ್ನುವಂಥ ಶಬ್ದ ನಮ್ಮ ಕರ್ಮಗಳನ್ನು ಶ್ರೇಷ್ಠ ಮಾಡಿಕೊಳ್ಳೋದಿಕ್ಕೆ ಬುನಾದಿಯಾಗಿರುವಂಥ, ಶಕ್ತಿ ಪೂರಕವಾಗಿರುವಂತಹ, ಸ್ಫೂರ್ತಿದಾಯಕವಾಗಿರುವಂತಹ ಯೋಗವೇ ಸತ್ಯವಾದ ಯೋಗ. ಆ ಕಾರಣ ಎಲ್ಲಿ ಯೋಗವಿರ್ತದೆ ಅಲ್ಲಿ ಕರ್ಮ ಶ್ರೇಷ್ಠವಾಗುತ್ತೆ. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಯಾರ ಜೊತೆ ಯೋಗ ಮಾಡಬೇಕು, ಯಾರಿಂದ ಶಕ್ತಿ ಪಡ್ಕೊಳ್ಬೇಕು, ಯಾವ ಒಂದು ಯೋಗದಿಂದ ನಮ್ಮ ಕರ್ಮಗಳು ಶ್ರೇಷ್ಠವಾಗುತ್ತೆ ಅನ್ನೋದನ್ನ ಮೊದಲು ಅರ್ಥಬೇಕು. ಅಕ್ಕವ್ರೆ, ಯೋಗ ಅಂದ್ರೆ ಅನೇಕ ಪ್ರಕಾರದ ಯೋಗಗಳಿರುತ್ತೆ. ನಮ್ಮ ಕರ್ಮವನ್ನ ಶ್ರೇಷ್ಠ ಮಾಡ್ಕೋಬೇಕು ಅಂದ್ರೆ ಯಾವ ರೀತಿಯ ಯೋಗವನ್ನ ನಾವು ಅಭ್ಯಾಸವನ್ನು ಮಾಡಬೇಕಾಗುತ್ತೆ? ಕರ್ಮ ಶ್ರೇಷ್ಠತೆಗೆ ಯೋಗ ಬೇಕು, ಯೋಗದಿಂದ ನಮ್ಮ ಕರ್ಮ ಶ್ರೇಷ್ಠ ಆಗಬೇಕು. ಸೊ ಇವತ್ತಿನ ಒಂದು ಸಮಾಜದಲ್ಲಿ ಯೋಗ ಅಂತೇಳಿ ಅನೇಕ ಯೋಗಗಳನ್ನು ನಾವು ಕಲಿತಾ ಬರ್ತಾ ಇದ್ದೀವಿ. ಯಾಕೆ ಅಂತಂದರೆ ಇವತ್ತು ನಮ್ಮ ಮನುಷ್ಯ ಜೀವನದಲ್ಲೂ ಅಷ್ಟೇ ಅನೇಕ ರೋಗ ರುಜಿನಗಳು, ಕಾಯಿಲೆಗಳು ಮತ್ತು ಅನೇಕ ಮಾನಸಿಕ ಒತ್ತಡಗಳು. ಹಿಂದೆ ರೋಗ ಎನ್ನುವಂಥ ಶಬ್ದ ಯಾವಾಗಲೂ ಒಬ್ಬೊಬ್ಬರು ಅಲ್ಲಲ್ಲಿ ಉಪಯೋಗ ಮಾಡ್ತಾ ಇದ್ರು. ಆದರೆ ಇವತ್ತು ರೋಗವಿಲ್ಲದ ಮನೆ ಇಲ್ಲ, ರೋಗವಿಲ್ಲದ ವ್ಯಕ್ತಿ ಇಲ್ಲ, ಈ ರೀತಿ ಆಗ್ತಿದೆ. ಯಾರಾದರೂ ಸದಾ ಆರೋಗ್ಯವಾಗಿದ್ದೀರಾ ಅಂತ ಕೇಳಿದ್ರೆ ಬಹುಶಃ 100ರಲ್ಲಿ ಒಬ್ರು ಇಬ್ರು ಹೇಳಬಹುದು. ಈ ಕಾರಣದಿಂದ ಇವತ್ತು ರೋಗ ಮುಕ್ತರಾಗಲು ಯೋಗವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಮಾನಸಿಕ ರೋಗ ಇರ್ಬೋದು, ಶಾರೀರಿಕ ರೋಗ ಇರ್ಬೋದು, ಅಥವಾ ಸಮಾಜದಲ್ಲಿ ಆಗ್ತಾ ಇರುವಂತಹ ಒಂದು ಅನೇಕ ಬದಲಾವಣೆಗಳು ನಕಾರಾತ್ಮಕವಾಗಿ ಆಗ್ತಾ ಇದ್ರೆ ಅದು ಒಂದು ಸಾಮಾಜಿಕ ರೋಗ ಅಂತಾನೆ ನಾವು ಅರ್ಥೈಸ್ಕೊಳ್ಳೋಣ. ಆದರೆ ಮುಖ್ಯವಾಗಿ ಇಲ್ಲಿ ಮನುಷ್ಯನಿಗೆ ಆಗ್ತಾ ಇರುವಂತಹ ಒಂದು ಬದಲಾವಣೆ ಶಾರೀರಿಕ ರೋಗ ಮತ್ತು ಮಾನಸಿಕ ರೋಗ. ಇದರಲ್ಲಿ ಭಾರತದಲ್ಲಿ ವರ್ತಮಾನ ಸಮಯದಲ್ಲಿ ಬಹಳ ಪ್ರಚಲಿತವಾಗಿರುವಂಥ ಯೋಗ ಅಂದರೆ ಪತಂಜಲಿ ಮಹರ್ಷಿಗಳು ಹೇಳಿಕೊಟ್ಟಿರುವಂಥ ಪತಂಜಲಿ ಯೋಗವನ್ನು ಅಷ್ಟಾಂಗ ಯೋಗ ಅಂತ ಪ್ರಯತ್ನ ಮಾಡಿ ಅದನ್ನು
ಅಭ್ಯಾಸ ಮಾಡ್ತಾರೆ. ಇದರಲ್ಲೂ ಸಹ ನೋಡಿ ಅಷ್ಟಾಂಗ ಯೋಗದ ಬಗ್ಗೆ ನೀವು ಯೋಗ ಹೆಚ್ಚುತ್ತಾನೆ, ಅದರಲ್ಲಿ ಮೊದಲು ಇಂಟ್ರೊಡಕ್ಷನ್ ಏನು ಹೇಳ್ತೀರಾ? ಅಷ್ಟಾಂಗ ಯೋಗದ ಒಂದು ಪ್ರಕ್ರಿಯೆ ಏನಪ್ಪಾ ಅಂದ್ರೆ ಯಮ ನಿಯಮ, ಅದರಲ್ಲಿ ಕೆಲವು ನಿಯಮಗಳಿದೆ. ಅಷ್ಟಾಂಗ ಯೋಗ ಅಂದ್ರೆ ಅಷ್ಟ ನಿಯಮಗಳನ್ನ ಪಾಲನೆ ಮಾಡಬೇಕು. ಅದರಲ್ಲಿ ಏನಿದೆ? ಬ್ರಹ್ಮಚಾರ್ಯ, ಪ್ರತ್ಯಾಹಾರ, ಯಮ ನಿಯಮ, ಪ್ರತ್ಯಾಹಾರ, ಬ್ರಹ್ಮಚರ್ಯ, ಮತ್ತೆ ಆಸನ ಎನ್ನುವಂಥದ್ದು ಕೊನೆಯಲ್ಲಿ ಬರ್ತದೆ. ಮೊದಲು ನೀವು ಸತ್ಯವಾಗಿರಬೇಕು, ಶುದ್ಧವಾಗಿರಬೇಕು, ಬ್ರಹ್ಮಚರ್ಯ ಧಾರಣೆ ಮಾಡಬೇಕು, ಪ್ರತಿನಿತ್ಯ ಶುದ್ಧತೆಯನ್ನು ಧಾರಣೆ ಮಾಡಬೇಕು, ಅಪರಿಗ್ರಹ ಬೇರೆಯವರ ವಸ್ತುವನ್ನ ಕಳ್ಳತನ ಮಾಡಬಾರದು, ಕರ್ಮಶುದ್ಧಿಯನ್ನು ಹೇಳ್ಕೊಟ್ಟಿದ್ದಾರೆ. ಇವತ್ತು ನೋಡಿ ಒಂದು ವಿಪರ್ಯಾಸ ಏನಪ್ಪಾ ಅಂತಂದ್ರೆ ಕೊನೆಯಲ್ಲಿ ಹೇಳಿಕೊಟ್ಟಿರುವಂತ ಆಸನ ಅನ್ನೋ ಶಬ್ದವನ್ನ ಮಾತ್ರ ಹೇಳ್ಕೊಂಡಿದೀವಿ. ಆದ್ರೆ ಯಮ ನಿಯಮ, ಪ್ರತ್ಯಾಹಾರ, ಬ್ರಹ್ಮಚರ್ಯ, ಅಪರಿಗ್ರಹತೆ ಇದನ್ನೆಲ್ಲ ಯಾರೂ ಗಮನನೇ ತಗೊಳ್ತಾ ಇಲ್ಲ. ಪತಂಜಲಿ ಮಹರ್ಷಿಗಳು ಸಹ ಯಾಕೆ ಇದನ್ನೆಲ್ಲ ಹೇಳಿದ್ರು ಅಂದ್ರೆ ಎಲ್ಲಿವರೆಗೂ ಮನಃಶುದ್ಧಿ ಇಲ್ಲ, ಕರ್ಮಶುದ್ಧಿ ಇಲ್ಲ, ಅಲ್ಲಿವರೆಗೂ ನೀನ್ ನಿರೋಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಸನ ಯಾಕೆ ಬೇಕು? ದೀರ್ಘ ಕಾಲದಲ್ಲಿ ನಿನ್ನ ಮನಸ್ಸನ್ನು ಏಕಾಗ್ರ ಮಾಡಿ ಆ ಪರಮಾತ್ಮನ ಜೊತೆ ಧ್ಯಾನ ಮಾಡಬೇಕು ಅನ್ನುವಂಥ ಕ್ರಿಯೆಯನ್ನು ಮಾಡಲಿಕ್ಕೆ ಈ ಒಂದು ಶರೀರವನ್ನು ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಆಸನ ಬೇಕಷ್ಟೇ. ಆದ್ರೆ ಇವತ್ತು ವಿಪರ್ಯಾಸ ಏನಪ್ಪಾ ಅಂದ್ರೆ ಬರೀ ಆಸನಗಳೇ ಮಾಡ್ತೀವಿ. ಒಂದು ರೋಗ ಬಂತು, ಈ ಒಂದು ಆಸನವನ್ನ ತಗೊಳ್ಳಿ, ಇನ್ನೊಂದು ಕೆಮ್ಮು ಬಂತು, ಈ ಆಸನ ಮಾಡಿ, ಈ ಜ್ವರ ಬಂತು, ಇದೊಂದು ಮಾಡಿ, ಈ ಒಂದು ವಿಪರ್ಯಾಸ ಏನಪ್ಪಾ ಅಂತಂದ್ರೆ ಮನುಷ್ಯ ತನ್ನ ಒಂದು ಗುಣಗಳನ್ನ ಬದಲಾಯಿಸ್ಕೊಳ್ತಿಲ್ಲ, ಕರ್ಮವನ್ನ ಬದಲಾಯಿಸ್ಕೊಳ್ತಿಲ್ಲ, ಆದ್ರೆ ಈ ಒಂದು ರೋಗಗಳಿಂದ ಮಾತ್ರ ಮುಕ್ತ ಆಗ್ಬೇಕು. ಇದು ಎಲ್ಲಿಂದ ಸಾಧ್ಯ? ಅಂದ್ರೆ ನಾವು ಬೇಸ್ಮೆಂಟ್ ಅನ್ನ ಬಿಟ್ಟು ಮೇಲ್ ಮಾತ್ರ ಇಟ್ಕೊಂಡಿದೀವಿ, ತುದಿ ಮಾತ್ರ ಇಟ್ಕೊಂಡಿದೀವಿ, ಕೇಳು ಬುಡನೇ ಮರ್ತ್ಬಿಟ್ಟಿದೀವಿ. ಅದಕ್ಕಾಗಿನೇ ಇವತ್ತು ಅನೇಕ ಯೋಗಗಳು. ಯಾಕೆ ಅಂತಂದ್ರೆ ನಾನು ಓದಿರೋ ಪ್ರಕಾರ ಪತಂಜಲಿ ಮಹರ್ಷಿಗಳ ಒಂದು ಸುಂದರವಾದಂಥ ವ್ಯಾಖ್ಯಾನ ಏನಪ್ಪಾ ಅಂತಂದ್ರೆ ಅವರು ಶಾರೀರಿಕ ಆಸನ ಮಾಡ್ತಾ ಮಾಡ್ತಾ ಈ ಶರೀರವನ್ನು ನಿರೋಗಿಯನ್ನಾಗಿ ಮಾಡಿದಾಗ ನೀವು ಯಾವ ರೀತಿಯಲ್ಲಿ ಮನಸ್ಸನ್ನ ಎಲ್ಲಿ ಏಕಾಗ್ರ ಮಾಡಬೇಕಾದ್ರೂ ಸಹ ಈ ಶರೀರದ ರೋಗದ ಬಾಧೆಗಳು ನಿಮ್ಮ ಮನಸ್ಸಿಗೆ ಡಿಸ್ಟರ್ಬ್ ಮಾಡಲ್ಲ. ಕೊನೆಯಲ್ಲಿ ಅವ್ರು ಏನ್ ಹೇಳಿದ್ರು? ನೀವು ಯಾವಾಗ ನಿಮ್ಮ ಒಂದು ಮನಸ್ಸಿನ ನಿಗ್ರಹತೆ ಏಕಾಗ್ರತೆಯನ್ನು ಪರಮಾತ್ಮನಲ್ಲಿ ಇಡ್ತೀರಾ, ಅವರಿಂದ ಸಿಗುವಂತಹ ಒಂದು ಆನಂದದ ಅನುಭೂತಿಯನ್ನು ಅವ್ರಿಗಾಯ್ತು, ಅದು ಎಲ್ಲರೂ ಅನುಭವ ಮಾಡಬೇಕು. ಅದಕ್ಕೆ ಬೇಸಿಕ್ ಆಗಿ ಅವರು ಫಂಡಮೆಂಟಲ್ ನೀಡ್ ಏನೇ ಹೇಳಿದ್ರು, ನಿಮ್ಮ ಶರೀರ ಎನ್ನುವಂತ ಸಾಧನವನ್ನ ಆರೋಗ್ಯವಾಗಿ. ಆದರೆ ಅದು ಒಂದು ಮಾತ್ರ ಪೂರಕ ಅಲ್ಲ. ಶರೀರವನ್ನ ನಿರೋಗಿಯಾಗಿ ಇಟ್ಕೊಳ್ಳಿಕ್ಕೆ ಮನುಷ್ಯ ನನ್ನ ಕರ್ಮವನ್ನು ಶ್ರೇಷ್ಠ ಮಾಡ್ಕೊಳ್ಬೇಕು ಅನ್ನೋಂತ ಅರಿಬೇಕು. ಶಾರೀರಿಕ ರೋಗ ಯಾಕೆ ಬರುತ್ತೆ? ನಮ್ಮ ಕರ್ಮ ಶ್ರೇಷ್ಠ ಗೊತ್ತಾಯ್ತಲ್ಲ. ಈಗ ಶರೀರಕ್ಕೆ ರೋಗ ಬರುತ್ತೆ ಅಂದಾಗ ಏನ್ ಹೇಳ್ತೀರ? ಯಾವ ಕರ್ಮನೋ ನನಗೆ ಈ ರೋಗ ಇಟ್ಕೊಂಡ್ಬಿಟ್ಟಿದೆ ಅಂತ. ಹೌದು ನೋಡಿ, ಬಹಳ ಒಂದು ಆಶ್ಚರ್ಯದ ಮಾತು. ಇವಾಗ ನಾವು ಹೊರಗಡೆ ಹೋಗ್ತೀವಿ, ಎಲ್ಲೋ ಗಲೀಜ್ ಇರ್ತದೆ, ಎಲ್ಲೋ ಒಂದು ಅಶುದ್ಧ ಗಾಳಿ ಇರ್ತದೆ, ಅದು ತಗ್ಲಿದ ತಕ್ಷಣ ನನಗೆ ರೋಗ ಬಂದ್ಬಿಡ್ತು ಅಂತ ನಾವು ಹೇಳ್ತೀವಿ. ಆದ್ರೆ ಒಬ್ಬ ವ್ಯಕ್ತಿ ಇವಾಗ ಕಸ ಕಡ್ಡಿ ಎತ್ಕೊಂಡು ಲಾರಿನಲ್ಲಿ ತುಂಬ್ಕೊಂಡು ಹೋಗ್ತಾನೆ, ಅವನು ಆ ಗಲೀಜನ್ನ ಮುಗಿತಾನೆ. ಡ್ರೈನೇಜ್ ಕ್ಲೀನ್ ಮಾಡುವಂತಹ ವ್ಯಕ್ತಿಗಳು ಇರ್ತಾರೆ, ಅವರು ಪಾಪ ಅದ್ರೊಳಗಡೆನೆ ಇಳಿದು ಎತ್ತಿ, ನಮ್ಮ ಭಾರತದ ಸ್ಥಿತಿಗತಿಗಳ ಅನುಸಾರ ಹೇಳ್ತೀನಿ, ಅವನಿಗೇನು ರೋಗ ಬರಲ್ಲ. ಆದ್ರೆ ಸುಮ್ಮನೆ ಅಲ್ಲಿಂದ ಒಂದ್ 4 ಹೆಜ್ಜೆ ನಡ್ಕೊಂಡು ಹೋಗುವಂತ ವ್ಯಕ್ತಿಗೆ ಆ ಗಾಳಿ ತಗ್ಲಿದ ತಕ್ಷಣನೇ ರೋಗ ಬಂದ್ಬಿಡ್ತು ಅಂತೀವಿ. ವಾಸ್ತವಿಕದಲ್ಲಿ ಅದು ಒಂದು ಬಾಹ್ಯ ಸ್ವಚ್ಛತೆ ಬೇಕು, ಇಲ್ಲ ಅಂತ ಇಲ್ಲ. ಆದ್ರೆ ವಾಸ್ತವಿಕ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಈ ಶರೀರಕ್ಕೆ ಯಾವುದೇ ಒಂದು ವ್ಯಾಧಿ, ದುಃಖ ಪೀಡಿತವಾದಂತ ರೋಗಗಳು ಬರೋದು ಅದು ನಮ್ಮ ಕರ್ಮದ ಫಲವೇ. ಅದಕ್ಕಾಗಿಯೇ ಪೂರಕವಾಗಿ ನಮ್ಮ ಮನಸ್ಸನ್ನ ಸ್ವಚ್ಛಗೊಳಿಸ್ಬೇಕು, ನಮ್ಮ ಕರ್ಮವನ್ನ ಸುಧಾರಣೆ ಮಾಡ್ಕೊಳ್ಬೇಕು. ಆ ಕರ್ಮವನ್ನ ಮಾಡ್ಬೇಕಾದ್ರೆ ಸಾಧನ ಯಾವ್ದು ಬೇಕು? ಈ ಶರೀರ ಬೇಕು. ಈ ಶರೀರವೇ ಕುಂಠಿತವಾದಾಗ, ಈ ಶರೀರವೇ ನಿರ್ಬಲವಾದಾಗ, ಈ ಶರೀರವೇ ಅನೇಕ ರೋಗಗಳಿಂದ ಪೀಡಿತವಾಗಿರ್ಬೇಕಾದಾಗ ನೀವು ಏನು ಶ್ರೇಷ್ಠ ಕರ್ಮ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ಆಗಲ್ಲ. ಅದಕ್ಕಾಗಿಯೇ ಶಾರೀರಿಕ ಆಸನಗಳು ಒಂದೇ ಯೋಗ ಅಲ್ಲ ಅನ್ನುವಂತ ಒಂದು ಸ್ಪಷ್ಟತೆ ಇಲ್ಲಿ ನಮ್ಮಲ್ಲಿ ಬೇಕು. ಶಾರೀರಿಕ ಆಸನಗಳಿಂದ ನಿಮ್ಮ ದೇಹವನ್ನ ಆರೋಗ್ಯಕರವಾಗಿ ಇಟ್ಕೊಳ್ಳೋದು ಮಹತ್ತರವಾಗಿದೆ. ಅದು ಕೇವಲ ಒಂದು ತಳಪಾಯ ಅಷ್ಟೇ. ಅದರ ಮೇಲೆ ನಮ್ಮ ಒಂದು ಆಚರಣೆ ವಿಚಾರಗಳನ್ನ ಶ್ರೇಷ್ಠ ಮಾಡ್ಕೊಳ್ಬೇಕು ಅಂದ್ರೆ ನಮ್ಮ ಯೋಗ ಪರಮ ಶ್ರೇಷ್ಠನಾದಂತ ಪರಮಾತ್ಮನ ಜೊತೆ ಬೇಕು. ಯಾಕೆ ಇದುವರೆಗೂ ನಾವು ಇಷ್ಟೊಂದು ದೀರ್ಘವಾಗಿ ಚರ್ಚೆ ಮಾಡ್ತಾ ಬಂದಿರುವಂತಹ ಒಂದು ವಿಷಯ, ಕರ್ಮವನ್ನ ಶ್ರೇಷ್ಠ ಮಾಡಬೇಕು. ಯಾರಿಗೆ ಇಷ್ಟ ಇಲ್ಲ ನಮ್ಮ ಕರ್ಮ ಶ್ರೇಷ್ಠ ಆಗ್ಬೇಕು ಅಂತ? ಎಲ್ಲರಿಗೂ ಇಷ್ಟ ಇದೆ.
ಯಾರಿಗೆ ಬೇಕಿಲ್ಲ ಸುಖ ಶಾಂತಿ ಒಳ್ಳೆಯ ಫಲಗಳೇ ನನ್ನ ಜೀವನದಲ್ಲಿ ಸಿಗಬೇಕು ಅಂತ ಎಲ್ಲರಿಗೂ ಇಷ್ಟ ಇದೆ. ಆದ್ರೆ ಮಾಡುವಾಗ ಬರುವಂತ ಎದುರು ತೊಡರುಗಳು, ಅವನಲ್ಲಿ ಆ ಶ್ರೇಷ್ಠ ಕರ್ಮಗಳನ್ನ ಮಾಡುವಂತ ಸಮಯದಲ್ಲಿ ಆ ಮನೋ ನಿಗ್ರಹತೆ ಬೇಕು, ಅವನಲ್ಲಿ ದೃಢತೆ ಬೇಕು, ಅವನಲ್ಲಿ ವಿಶ್ವಾಸ ಬೇಕು, ಅವನಲ್ಲಿ ಏಕಾಗ್ರತೆ ಬೇಕು, ಅವನಲ್ಲಿ ಯಾವುದೇ ಒಂದು ಎದುರು ತೊಡರುಗಳು ಬಂದಾಗ ಅದನ್ನ ಎದುರಿಸಿ ಮುಂದೆ ಗುರಿಯತ್ತ ಹೋಗ್ತಾ ಇರಬೇಕು ಎನ್ನುವಂತಹ ಒಂದು ಏಕಾಗ್ರತೆ ಬೇಕು. ಈ ಎಲ್ಲಾ ಶಕ್ತಿಗಳು ಶಾರೀರಿಕ ಶಕ್ತಿಗಳಲ್ಲ, ಇದು ಮಾನಸಿಕ ಶಕ್ತಿ ಅಂತ ಹೇಳ್ತೀವಿ. ಇದನ್ನೇ ಇನ್ನೊಂದು ಶಬ್ದದಲ್ಲಿ ಮನೋಬಲ ಅಂತ ಹೇಳ್ತೀವಿ. ಈ ಮನಸ್ಸನ್ನ ಶಕ್ತಿಶಾಲಿ ಮಾಡುವುದೇ ಯೋಗದ ಅತ್ಯುತ್ತಮವಾದಂತಹ ಒಂದು ಕ್ರಿಯೆ. ಆ ಕಾರಣದಿಂದ ಅನೇಕ ಯೋಗಗಳಿಗಿಂತ ಸರ್ವಶ್ರೇಷ್ಠ ಯೋಗ ಎಂದರೆ ನನ್ನ ಮನಸ್ಸನ್ನ ಪರಮಾತ್ಮನ ದಿವ್ಯ ಸ್ಮೃತಿಯಲ್ಲಿ ಏಕಾಗ್ರ ಮಾಡಿದ್ದೇ ಆದರೆ ಅದರ ಪರಿಣಾಮವೇ ನಮ್ಮ ಒಂದು ಕರ್ಮದಲ್ಲಿ ಶ್ರೇಷ್ಠ. ಅದಕ್ಕೆ ನೋಡಿ, ಕೆಲವು ಕ್ಷಣಗಳೇ ಆಗಲಿ, ನೀವು ಎಲ್ಲಿ ಯಾವ ವಾತಾವರಣದಲ್ಲಿ ಹೋಗ್ತೀರಾ, ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ಒಂದು ಮಸ್ಜಿದ್ಗೆ ಹೋಗ್ತೀರಾ, ಒಂದು ಚರ್ಚ್ಗೆ ಹೋಗ್ತೀರಾ, ಒಂದು ಶುದ್ಧ ಸತ್ಸಂಗದಲ್ಲಿ ಒಂದು 10 ನಿಮಿಷ ಕುತ್ಕೊಂಡು ಬರ್ತೀರಾ ಅನ್ಕೊಳ್ಳಿ. ಆ 10 ನಿಮಿಷದ ಪ್ರಭಾವ ನಿಮ್ಮ ಇಡೀ ದಿನದ ಒಂದು ಕರ್ಮಗಳಲ್ಲಿ ಪರಿಣಮಿಸುತ್ತೆ. ಸಾಮಾನ್ಯವಾಗಿ ನಾನು ನಮ್ಮ ಈಶ್ವರಿ ವಿದ್ಯಾಲಯದ ಒಂದು ಉದಾಹರಣೆ ಕೊಡ್ತೀನಿ. ಇಲ್ಲಿ ಬರುವಂತ ಎಲ್ಲಾ ನರನಾರಿಯರು ಪ್ರತಿನಿತ್ಯ ಬೆಳಿಗ್ಗೆ ಪರಮಾತ್ಮನ ಈಶ್ವರಿ ವಾಕ್ಯಗಳನ್ನ ಕೇಳಲಿಕ್ಕೆ, ರಾಜಯೋಗದ ಅಭ್ಯಾಸ ಮಾಡಲಿಕ್ಕೆ ತಮ್ಮ ಸಮಯವನ್ನು ಕೊಡ್ತಾರೆ. ಆ ನಂತರವೇ ದಿನನಿತ್ಯ ಕರ್ತವ್ಯಗಳನ್ನು ಮಾಡ್ತಾರೆ. ಪ್ರತಿದಿನ ಯಾವಾಗ ಬಂದು ಮಾಡ್ತಾ ಹೋಗ್ತಾರೆ, ಅವರಿಗೆ ನೋಡಿ ಇಡೀ ದಿನದಲ್ಲಿ ಬರುವಂತ ಅನೇಕ ಎಡತೊಡರುಗಳ ವಿಘ್ನಗಳ ಪರಿಸ್ಥಿತಿಗಳನ್ನ ಅವರು ಸಹಜವಾಗಿ ಪಾರ್ ಮಾಡ್ತಾರೆ. ಯಾವುದಾದ್ರೂ ಒಂದು ವಿದ್ಯಾರ್ಥಿಗಳು ಒಂದು ಕೆಲವು ದಿನ ಬರಲ್ಲ ಅನ್ಕೊಳ್ಳಿ, ಅವರನ್ನ ಅನುಭವ ಕೇಳಿ, ಆಗ ಹೌದು ನಾನು ಪ್ರತಿನಿತ್ಯ ಪರಮಾತ್ಮನ ವಾಕ್ಯಗಳನ್ನ ಕೇಳ್ತಾ ಪ್ರತಿನಿತ್ಯ ಸತ್ಸಂಗದಲ್ಲಿ ಕುರಿತು ಧ್ಯಾನ ಮಾಡಿ ಹೋದಾಗ ಆ ಇಡೀ ದಿನ ನನಗೆ ಬಹಳ ಚೆನ್ನಾಗಿ ಪರಿಣಮಿಸ್ತಾ ಇತ್ತು. ಯಾವಾಗ ನಾವು ಅದನ್ನ ಮಾಡಲ್ಲ, ಅವತ್ತಿನ ದಿನದ ಒಂದು ಪರಿಸ್ಥಿತಿಗಳನ್ನ ಅದೇ ರೀತಿ ಎದುರಿಸಲಿಕ್ಕೆ ಆಗದೇ ಇರಬೇಕಾದಾಗ ಅದು ನಾವು ನಕಾರಾತ್ಮಕವಾಗಿ ರಿಯಾಕ್ಟ್ ಮಾಡ್ಬಿಡ್ತೀವಿ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ನಮ್ಮ ಒಂದು ಜೀವನದಲ್ಲಿ ಬರುವಂತ ಅನಿಷ್ಟವಾದಂತ ಅಹಿತವಾದ ಘಟನೆಗಳನ್ನ ಎದುರಿಸಬೇಕು, ಅಥವಾ ಆ ಸಮಯದಲ್ಲಿ ನನ್ನ ಕರ್ಮಗಳನ್ನ ಶ್ರೇಷ್ಠವಾಗಿ ಇಟ್ಕೊಳ್ಳಬೇಕು ಎನ್ನುವಂತ ನಿರ್ಧಾರ ಬೇಕು ಅಂದ್ರೆ ನನಗೆ ಶಕ್ತಿ ಬೇಕು. ಆ ಶಕ್ತಿನೇ ಪರಮ ಶಕ್ತನಾದಂತ ಸರ್ವಶಕ್ತವಂತನಾದಂತ ಪರಮಾತ್ಮನೊಂದಿಗೆ ನನ್ನ ಒಂದು ಮನಸ್ಸಿನ ಮಿಲನ. ಇದು ಹೇಗೆ ಅಂತಂದ್ರೆ, ಈಗ ನೋಡಿ ಒಂದು ಬ್ಯಾಟ್ರಿ ಇದೆ, ಬ್ಯಾಟ್ರಿಯಲ್ಲಿ ನೀವು ಟಾರ್ಚಲ್ಲಿ ಬ್ಯಾಟ್ರಿ ಹಾಕ್ತೀರಾ, ಬ್ಯಾಟ್ರಿಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಬೆಳಕು ಬರ್ತಾ ಇರ್ತದೆ. ಉಪಯೋಗ ಮಾಡ್ತಾ ಇದ್ದಂಗೆ ಬ್ಯಾಟ್ರಿ ಏನಾಗ್ತದೆ, ಬ್ಯಾಟ್ರಿ ಡೌನ್ ಆಯ್ತು ಅಂತ ಹೇಳಿದಾಗ ನೀವು ಎಷ್ಟು ಆನ್ ಮಾಡಿದ್ರು ಲೈಟ್ ಬರಲ್ಲ. ಸೊ ಆ ಬ್ಯಾಟ್ರಿನ ಮತ್ತೆ ನೀವೇನ್ ಮಾಡ್ತೀರಾ, ಚಾರ್ಜ್ ಮಾಡಬೇಕು, ಇಲ್ಲ ಹೊಸದಾಗ್ಬೇಕು. ಯೋಗ ಎನ್ನುವಂಥದ್ದು ಇದೇ ಪ್ರಕ್ರಿಯೆ. ಸೊ ನಮ್ಮಲ್ಲಿ ಶಕ್ತಿ ಇದ್ದಾಗ ಒಳ್ಳೆಯ ಕರ್ಮ ಮಾಡ್ತೀವಿ, ಶಕ್ತಿ ಇಲ್ಲದೆ ಇದ್ದಾಗ, ಮನಸ್ಸು ನಿರ್ಬಲವಾದಾಗ, ಆಗ ಆ ವ್ಯಕ್ತಿ ಶ್ರೇಷ್ಠ ಕರ್ಮ ಮಾಡ್ಲಿಕ್ಕೆ ಆಗಲ್ಲ. ಸೊ ಶ್ರೇಷ್ಠ ಕರ್ಮ ಅಂದ್ರೆ ಅರ್ಥ ಏನು, ಇಲ್ಲಿ ಮತ್ತೆ ಮೌಲ್ಯಗಳನ್ನ ಹಿಡಿದಿಟ್ಕೊಳಕ್ ಆಗಲ್ಲ. ಅದಕ್ಕೇನೆ ಸತ್ಯ ಹೇಳ್ಬೇಕಾದ್ರೂ ಶಕ್ತಿ ಬೇಕು ಅಂತಾರೆ. ಸತ್ ಕರ್ಮ ಮಾಡ್ಬೇಕಂದ್ರೆ ಶಕ್ತಿ ಬೇಕು, ಸತ್ ಸಂಘದಲ್ಲಿ ಕೂತ್ಕೊಳ್ಳಕ್ಕೂ ಶಕ್ತಿ ಬೇಕು. ಬಹಳ ಸತಿ ನಾವು ಈಶ್ವರಿಯ ಜ್ಞಾನವನ್ನ ಎಲ್ಲರಿಗೂ ಹಂಚ್ತೀವಿ, ಬನ್ನಿ ಅಂತ ಹೇಳಿ ಸತ್ಸಂಗಕ್ಕೆ ಬನ್ನಿ ಅಂತ ಹೇಳ್ತೀವಿ. ಬಹಳ ಜನ ಹಾಕೋರೆ ನಂಗೆ ತುಂಬಾ ಇಷ್ಟ ಇದೆ, ಆದ್ರೆ ಅದೆಲ್ಲ ನಮ್ ಕೈ ಮಾಡಕ್ಕಾಗಲ್ಲ ಅಂತ ಕೆಲವರು ಡೈರೆಕ್ಟ್ ಆಚರಣೆ ಮಾಡಕ್ಕಾಗಲ್ಲ. ಸೊ ಏನು ಆಚರಣೆ ಮಾಡಕ್ಕಾಗಲ್ಲ ಅಂತಂದ್ರೆ, ನಾವು ಇದುವರೆಗೂ ಅನೇಕ ಅಹಿತವಾದಂತ ಸಂಘದಲ್ಲಿ ಮಾಡಬಾರದ ಕೆಲಸಗಳನ್ನ ದುರಭ್ಯಾಸಗಳನ್ನ ಅಳವಡಿಸ್ಕೊಂಡಿದೀವಿ. ಅದರಿಂದ ನಾವು ಮುಕ್ತರಾಗ್ಲಿಕ್ಕೆ ನಮ್ಮ ಕೈಲಿ ಶಕ್ತಿ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಶಕ್ತಿ ಸಿಗಲಿಕ್ಕೆ ಇದೊಂದು ಮಾಧ್ಯಮ ಅಂತ ನಾವು ಹೇಳ್ತೀವಿ. ಅಕ್ಕವ್ರೆ, ನಮ್ಮ ಭಾರತದಲ್ಲಿ ಅನೇಕ ಯೋಗ ಪುರುಷರು ಇದ್ದು ಹೋಗಿದ್ದಾರೆ. ಆದರೆ ವರ್ತಮಾನದ ಭಾರತದ ಪರಿಸ್ಥಿತಿ ತುಂಬಾ ಬದಲಾಗಿದೆ. ನಾವು ಇದನ್ನ ಸಹಜವಾಗಿ ಬದಲಾವಣೆ ಮಾಡಬೇಕು ಅಂದ್ರೆ ಅದಕ್ಕೆ ಯಾವ ಮಾರ್ಗ ಆಗಿದೆ? ನೋಡಿ, ಭಾರತ ಎನ್ನುವಂಥದ್ದು ಯೋಗ ಪುರುಷರ ಒಂದು ಭೂಮಿ. ಅಂದ್ರೆ ನೀವು ಹೇಳ್ತಾ ಇರೋದು ಸರಿ. ಅನೇಕ ಶ್ರೇಷ್ಠಾತಿ ಶ್ರೇಷ್ಠ ಋಷಿ ಮುನಿಗಳು ಇಡೀ ಜಗತ್ತಿಗೆ ಅನೇಕ ವೇದ ಶಾಸ್ತ್ರಗಳಿಂದ ಅವರ ಯೋಗ ಶಕ್ತಿಯಿಂದ ಸಿದ್ಧಿಗಳನ್ನು ತೋರಿಸಿರುವಂತ ಸಿದ್ಧ ಪುರುಷರ ಭೂಮಿ ಇದು. ಈಗ ಸಮಯೋಚಿತವಾಗಿ ಪರಿವರ್ತನೆ ಆಗ್ತಾ ಇರುವಂತ ಈ ಕಾಲಚಕ್ರದಲ್ಲಿ ಯಾವಾಗ ವಿಕೃತಗಳ ಪ್ರಭಾವ ಹೆಚ್ಚಾಗ್ತದೆ, ಈ ಹಿಂದೆ ನಾನು ಹೇಳಿದಂಗೆ ಪಾಶ್ಚಾತ್ಯ ದೇಶಗಳ ಅನೇಕ ಆಕ್ರಮಣಕ್ಕೆ ನಾವು ಬಲಿಯಾದಾಗ ನಮ್ಮ ಭಾರತದಲ್ಲಿ ಇದ್ದಂಥ ಅನೇಕ ಮಹಾನ್ ಪುರುಷರು
ನಮ್ಮ ಭಾರತದ ಒಂದು ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಬೇಕು ಅಂತ ತಮ್ಮ ಬಲಿದಾನವನ್ನೇ ಕೊಟ್ಟರು. ಆ ಬಲಿದಾನವನ್ನ ಕೊಟ್ಟ ನಂತರ, ಸ್ವಾತಂತ್ರ್ಯ ಸಿಕ್ಕದ ನಂತರ ಕ್ರಮೇಣವಾಗಿ ನಮ್ದೇನಾಯ್ತು, ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯಕ್ಕೆ ಹೋಗದೆ ನಾವೇನಾದ್ವಿ ಇನ್ನೊಂದು ರೀತಿಯಲ್ಲಿ ಪಾಶ್ಚಾತ್ಯ ಸಂಘ ಸಂಸ್ಕಾರಗಳಿಗೆ ಬಲಿಯಾಗಿ ಹೋದ್ರಿಂದ ನಮ್ಮಲ್ಲಿರುವಂತಹ ಯೋಗಶಾಸ್ತ್ರದ ವಿದ್ಯೆಯ ಮಹತ್ವವನ್ನ ಇವತ್ತಿಗೂ ನಮ್ಮಲ್ಲಿದೆ, ಅದನ್ನ ನಾವು ಮರ್ತಿದ್ದೇವೆ. ಸೊ ಇದರಲ್ಲಿ ಮುಖ್ಯವಾಗಿ ಪುನಃ ನಾವು ಕೇಂದ್ರ ಬಿಂದುವಾಗಿ ಅರ್ಥ ಮಾಡ್ಕೊಳ್ಳುವಂತ ಮಾತು ಏನು ಅಂತಂದ್ರೆ, ನಾನು ಯಾರು ಎನ್ನುವಂತಹ ಒಂದು ಸರಳ ಪ್ರಶ್ನೆಗೆ ಎಲ್ಲಿವರೆಗೂ ಸರಿಯಾದ ಉತ್ತರ ಮನುಷ್ಯ ಅರ್ಥ ಮಾಡ್ಕೊಳ್ಳಲ್ಲ, ಅಲ್ಲಿವರೆಗೂ ಅವನ ಸತ್ಯವಾದ ಮಾನವನೂ ಆಗಲ್ಲ. ಈಗ ನೋಡಿ, ಕೆಲವೊಂದು ಪರಿವಾರಗಳಲ್ಲಿ ನಾನು ನೋಡಿರೋ ಹಾಗೆ ಮನೆಯಲ್ಲಿ ಮಕ್ಕಳು ದೊಡ್ಡವರಾಗ್ತಾರೆ, ಹುಡುಗರು ಹೊರಗಡೆ ಯಾವುದೋ ಸಂಘಟನೆಗೆ ಸೇರ್ಬಿಡ್ತಾರೆ, ಯಾವುದೋ ಪಂಗಡಕ್ಕೆ ಸೇರಿರ್ತಾರೆ, ಅಥವಾ ಒಂದು ಸ್ಕೂಲ್ ಕಾಲೇಜಲ್ಲಿ ಒಂದು ಏನೋ ಕೆಲಸ ಕ್ರಿಯಾಶೀಲವಾಗಿ ಮಾಡ್ತಾರೆ. ಅದನ್ನ ಮಾಡುವಂತ ನಿಟ್ಟಿನಲ್ಲಿ ಬಹಳ ಕ್ರಿಯಾತ್ಮಕವಾಗಿರ್ತಾರೆ, ಡೆಡಿಕೇಶನ್ ಇರ್ತದೆ, ಪ್ರೀತಿ ಇರ್ತದೆ, ಒಲವಿರ್ತದೆ, ಎಲ್ಲ ಇರ್ತದೆ. ಆದ್ರೆ ಮನೆಯಲ್ಲಿ ಬಂದಾಗ ತಾಯಿ ಒಂದು ಸಣ್ಣ ಕೆಲಸ ಹೇಳಿದ್ರೆ ಮಾಡಲ್ಲ. ಆಗ ಅವನು ಮಾನವ ಧರ್ಮದಲ್ಲಿ ಇದ್ದಾನ ಅಂತ ಪ್ರಶ್ನಿಸ್ಕೊಂಡ್ರೆ ಇಲ್ಲ ಅಂತ ಬರುತ್ತೆ. ಈಗ ಯಾವುದೋ ಒಂದು ಸಂಘದಲ್ಲಿ, ಒಂದು ಕಾಲೇಜಲ್ಲಿ ಇರ್ಬೋದು, ಸ್ಕೂಲಲ್ಲಿ ಇರ್ಬೋದು, ಒಂದು ಸಂಘದಲ್ಲಿ ಇರ್ಬೋದು, ಒಂದು ಸ್ಥಾನದಲ್ಲಿ ಇರ್ಬೋದು, ಅಲ್ಲಿ ನೀವು ಡೆಡಿಕೇಶನ್ ಆಗಿ ಎಷ್ಟೇ ಕೆಲಸ ಮಾಡಿ ಎಷ್ಟೇ ಒಂದು ಹೆಸರನ್ನ ಗಳಿಸಿದ್ರು, ಇಲ್ಲಿ ತಾಯಿ ಅಸಹಾಯಕಳಾಗಿ ಒಂದು ಸಣ್ಣ ಕೆಲಸ ಮಾಡಪ್ಪ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೆಲ್ಪ್ ಮಾಡಪ್ಪ ಅಂತ ಕೇಳುವಾಗ ಆ ಹುಡುಗ ನಿರಾಕರಿಸ್ತಾನೆ, ನನಗಾಗಲ್ಲ ಅಂತ ಹೇಳಿ ಮನೆ ಬಿಟ್ಟು ಹೋಗ್ತಾನೆ. ಅಂದ್ರೆ ಇದಕ್ಕೆ ನಾವು ಏನಂತ ಹೇಳ್ಬೋದು, ಮಾನವ ಧರ್ಮಯುಕ್ತ ಕರ್ಮ ಮಾಡ್ತಾ ಇದ್ದಾನ ಅಂದ್ರೆ ಇಲ್ಲ ಅಂತ ಬರುತ್ತೆ. ಆದ್ರಿಂದನೇ ಮಾನವ ಧರ್ಮ ಅಂದ್ರೆ ಅರ್ಥ ಏನು, ಆತ್ಮದ ಸ್ವರೂಪದಲ್ಲಿ ಸ್ಥಿತನಾಗಿ ನಾನು ನನ್ನ ಸುತ್ತಮುತ್ತ ಇರುವಂತವನ್ನ ಆತ್ಮದ ದೃಷ್ಟಿಯಲ್ಲಿ ನೋಡ್ಬೇಕು. ಫಸ್ಟ್ ನನ್ನಲ್ಲಿರುವಂತಹ ಒಂದು ಆತ್ಮದ ಸ್ವಧರ್ಮದ ಗುಣಗಳೇನಿದೆ ಅದನ್ನ ಪ್ರತಿ ಕ್ಷೇತ್ರದಲ್ಲೂ ಉಪಯೋಗಿಸ್ಲಿಕ್ಕೆ ನಾನು ಕ್ಷಮತೆಯನ್ನು ಹೆಚ್ಚಿಸ್ಕೋಬೇಕು. ಆ ಸಂಘಟನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ನನಗೆ ಶಕ್ತಿ ಇತ್ತು, ಆದ್ರೆ ಮನೆಯಲ್ಲಿ ಬಂದು ತಾಯಿಗೆ ಸಹಾಯ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅಂದ್ರೆ ಅಲ್ಲಿ ನನ್ನ ಹತ್ರ ನನ್ನ ಸ್ವಾರ್ಥ ಇದೆ, ಅಥವಾ ನಾನು ಎರಡೂ ಕಡೆನೂ ಸಹ ವಿಪರೀತವಾಗಿ ಇರುವಂತ ಮುಖವಾಡಗಳನ್ನ ಹಾಕೊಂಡಿದ್ದೀನಿ. ಅದಕ್ಕಾಗಿನೇ ಮಾನವ ಧರ್ಮ ಅಂದ್ರೆ ಅರ್ಥ ಏನು, ಆತ್ಮದ ಸ್ವಧರ್ಮದಲ್ಲಿ ಸ್ಥಿತನಾಗಿ ಕರ್ಮ ಮಾಡುವಂತ ಧರ್ಮವನ್ನ ನಾವು ಅಭ್ಯಾಸ ಮಾಡಬೇಕು. ಮಾನವ ಧರ್ಮಕ್ಕಿಂತ ಶ್ರೇಷ್ಠ ಧರ್ಮ ಇದೆಯಾ ಅಂದ್ರೆ ಖಂಡಿತ ಇದೆ. ಯಾಕೆಂದ್ರೆ ಈ ಒಂದು ಸೃಷ್ಟಿಯ ಇತಿಹಾಸದಲ್ಲಿ, ಮನುಷ್ಯನ ಒಂದು ಇತಿಹಾಸದಲ್ಲಿ ಸ್ವಾಮಿ ವಿವೇಕಾನಂದರು ಬಹಳ ವರ್ಷಗಳ ಹಿಂದೆ ಈ ಮಾತನ್ನ ಹೇಳಿದ್ರು, ಎಜುಕೇಶನ್ ಈಸ್ ಆಲ್ರೆಡಿ ದೇರ್ ಇನ್ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್. ವಾಟ್ ಎಜುಕೇಶನ್ ಡಸ್ ಅಂದ್ರೆ, ಎಜುಕೇಶನ್ ಈಸ್ ಟು ಬ್ರಿಂಗ್ ಅಪ್ ದ ಪರ್ಫೆಕ್ಷನ್ ವಿಚ್ ಈಸ್ ಆಲ್ರೆಡಿ ದೇರ್ ಅಂತ ಹೇಳಿ. ಸೊ ಇವತ್ತು ನಾವೆಲ್ಲ ಶಿಕ್ಷಣ ಇಲ್ಲಿ ಕೂತ್ಕೊಂಡು ಏನೇನೆಲ್ಲ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಹೊಸದನ್ನ ಏನೋ ಹೇಳ್ಕೊಡ್ಲಿಕ್ಕೆ ಮಾಡ್ತಾ ಇಲ್ಲ. ಆಲ್ರೆಡಿ ಮನುಷ್ಯನ ಆತ್ಮದಲ್ಲಿ ಏನು ಅಡಗಿದೆ, ಆ ಅಡಗಿರೋದನ್ನ ನಾವು ಮರ್ತಿದ್ದೇವೆ, ಅಥವಾ ಅದನ್ನ ನಾವು ಮರ್ತು ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ನಮ್ಗೆ ಸರಿಯಾದಂತ ವಿಧಿ ಗೊತ್ತಾಗದೇ ಇರುವಂತಹ ಒಂದು ನಿಟ್ಟಿನಲ್ಲಿ ಪುನರ್ ಜಾಗೃತಿ ಮಾಡುವಂತಹ ಒಂದು ಕಾರ್ಯ ಅಷ್ಟೇ. ಸೊ ಪ್ರತಿಯೊಂದು ವ್ಯಕ್ತಿನೂ ಸಹ ಪರ್ಫೆಕ್ಷನ್ ಇಂದ ಇಂಪರ್ಫೆಕ್ಷನ್ಗೆ ಬರ್ತಾನೆ. ಹಾಗೆ ಪ್ರತಿಯೊಂದು ಮಾನವನೂ ಸಹ ತನ್ನ ಒಂದು ಸಂಪೂರ್ಣ ಧರ್ಮಯುಕ್ತ ಜೀವನದಿಂದನೇ ಅಧರ್ಮದ ಕಡೆ ಬಂದಿರ್ತಾನೆ. ಸೊ ಇನ್ನೊಂದು ಸಣ್ಣ ಉದಾಹರಣೆಯಿಂದ ಇದನ್ನು ತಿಳ್ಕೊಳ್ಳೋಣ. ಯಾಕೆ ಮಾನವ ಧರ್ಮದ ಒಂದು ಪ್ರಕ್ರಿಯೆ ಏನು ಅಂತದ್ದು ನಿಧಾನಕ್ಕೆ ಅಧರ್ಮದ ಕಡೆ ಬಂತು ಅಂತ. ಒಂದು ತಾಯಿಗೆ 4 ಮಕ್ಕಳು ಇರ್ತಾರೆ. ಪ್ರತಿದಿನ ಅವಳು ಅಡುಗೆ ಮಾಡ್ತಾಳೆ. ಪ್ರತಿದಿನ 4 ಮಕ್ಕಳನ್ನ ಒಟ್ಟಿಗೆ ಕರೀತಾಳೆ. ಒಟ್ಟಿಗೆ ಕರೆದಾಗ 4 ಮಕ್ಕಳು ಬಹಳ ಪ್ರೀತಿಯಿಂದ ಬರ್ತಾರೆ, ಬಂದು ತಾಯಿ ಮುಂದೆ ಕುತ್ಕೊಳ್ತಾರೆ. 4 ಮಕ್ಕಳಿಗೆ ಆ ತಾಯಿ ಏನ್ ಮಾಡ್ತಾಳೆ ಅಂದ್ರೆ, ಒಂದೇ ಪಾತ್ರೆನಲ್ಲಿ ಏನ್ ಮಾಡಿದ್ಲು ಅದನ್ನ ಕಲಸಿ 4 ಮಕ್ಕಳಿಗೆ ಊಟ ಮಾಡಿಸ್ತಾಳೆ. 4 ಮಕ್ಕಳಿಗೆ ಸರಿಸಮಾನವಾಗಿ ಕಲಸಿ ಊಟ ಬಡಿಸ್ತಾಳೆ. ಎಲ್ಲರೂ ಸಹ ತಾಯಿಯ ಕೈಯಿಂದ ಬಹಳ ಖುಷಿಯಾಗಿ ಊಟ ಮಾಡ್ತಾರೆ. ಸೊ ಒಂದು ದಿವಸ ಏನಾಗುತ್ತೆ, ಈ 4 ಮಕ್ಕಳಲ್ಲಿ ಒಬ್ಬನಿಗೆ ಏನಾಗುತ್ತೆ, ತಾಯಿ ಊಟ ಬಡಿಸಿ ತಿನ್ನಿಸ್ಬೇಕಾದಾಗ ನನಗೆ ಸ್ವಲ್ಪ ಜಾಸ್ತಿ ಬೇಕು ಅಂತ ಮನೋಭಾವನೆ ಬರುತ್ತೆ. ಬಿಗಿನಿಂಗ್ ಅಲ್ಲಿ ಏನಿತ್ತು, ಎಷ್ಟು ಇತ್ತು ಅದನ್ನ ಸರಿಸಮಾನವಾಗಿ ತಾಯಿ ಹಂಚಬೇಕಾದಾಗ ಎಲ್ಲರೂ ತಿಂತಾ ಇದ್ರು, ಎಲ್ಲರೂ ಖುಷಿ ಆಗ್ತಾ ಇದ್ರು. ಆದ್ರೆ ಒಂದು ಸಮಯ ಬರ್ತದೆ, ಒಂದು ಮಗುಗೆ ಏನ್ ವಿಚಾರ ಬರ್ತದೆ, ನನಗ್ ಸ್ವಲ್ಪ ಜಾಸ್ತಿ ಬೇಕು.
ಅವಾಗ ಆ ಮೂವರು ಏನು ಮಾಡ್ತಾರೆ, ಪರವಾಗಿಲ್ಲ ಅವ್ನು ಚಿಕ್ಕವಂತಾನೆ, ಸ್ವಲ್ಪ ನಮ್ಗೆ ಕಡಿಮೆ ಕೊಡಿ, ಅವನಿಗೆ ಸ್ವಲ್ಪ ಜಾಸ್ತಿ ಕೊಟ್ಬಿಡಿ ಅಮ್ಮ ಅಂತ ಹೇಳಿ ಹೇಳ್ತಾರೆ. ಸೊ ತಾಯಿನೂ ಒಪ್ಕೊಳ್ತಾಳೆ, ಅಷ್ಟೇ ತಾನಿಪ್ಪ, ಸರಿ ನಿನ್ಗೆ ಇನ್ನೊಂದು 2 ಮುದ್ದೆ ಜಾಸ್ತಿ ಕೊಡ್ತೀನಿ ತಿನ್ನು ಅಂತ ಖುಷಿ ಪಡ್ತಾನೆ. ಇನ್ನೊಂದು 2 ದಿವಸ ಹೋಗುವಷ್ಟೊತ್ತಿಗೆ ಅವನಿಗೆ ಇಷ್ಟು ಸಾಕು, ಇನ್ನಷ್ಟು ಜಾಸ್ತಿ ಬೇಕು ಅಂತ ಕೇಳ್ತಾರೆ. ಆಗ ಈ ಮೂವರು ಏನು ಮಾಡ್ತಾರೆ, ಪರವಾಗಿಲ್ಲ ಬಿಡಿ, ಅವ್ನು ಚಿಕ್ಕವನಲ್ಲ, ಅವ್ನಿಗೆ ಇನ್ನಷ್ಟು ಕೊಟ್ಬಿಡಿ, ನಾವು ಸ್ವಲ್ಪ ಕಡಿಮೆನೇ ತಿಂತೇವೆ ಅಂತ ಹೇಳ್ತಾರೆ. ಆಯ್ತು. ಹೀಗೆ ಮಾಡ್ತಾ ಮಾಡ್ತಾ ಒಂದು ದಿವಸ ಬರ್ತದೆ, ಈ ಮೂವರಲ್ಲಿ ಇನ್ನೊಬ್ಬನಿಗೆ ಯೋಚನೆ ಬರುತ್ತೆ, ಹೀಗೆ ಪ್ರತಿ ಸತಿನೂ ಇವನು ಜಾಸ್ತಿ ಜಾಸ್ತಿ ತಗೊಳ್ತಾ ಹೋದ್ರೆ ನಮ್ಮ ಮೂವರಿಗೆ ಏನು ಉಳಿತದೆ, ಅದಕ್ಕೆ ನಾನು ಸ್ವಲ್ಪ ಎತ್ತು ಜಾಸ್ತಿ ಅಂತ ಕೇಳೋಣ ಇವತ್ತು ಅಂತ ಸ್ವಲ್ಪ ಧೈರ್ಯ ಮಾಡ್ತಾನೆ. ಸೊ 1 ತಿಂಗಳಾದ ಮೇಲೆ ಈ ಮೂರನೇವನು ಏನ್ ಮಾಡ್ತಾನೆ, ಅಮ್ಮ ಇವತ್ತು ನನಗೂ ಜಾಸ್ತಿ ಬೇಕು. ಸೊ ಈ ಇಬ್ಬರು ಏನ್ ಮಾಡ್ತಾರೆ, ದೊಡ್ಡವರು, ಹೌದಲ್ಲ ಕೊನೆಯವನಿಗೆ ಕೊಟ್ರಲ್ಲ, ಇವನಿಗೂ ಸ್ವಲ್ಪ ಜಾಸ್ತಿ ಕೊಟ್ಬಿಡಿ, ನಮಗ್ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ, ಸರಿ ಅಂತೇಳಿ ಅವನಿಗೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಅವನು ಡಿಮ್ಯಾಂಡ್ ಮಾಡ್ತಾ ಇದ್ದಷ್ಟಕ್ಕೆ 2ನೇವನಿಗೆ ವಿಚಾರ ಬರ್ತದೆ, ಕೊನೆಗೆ ಏನು ಉಳಿಯೋದೇ ಇಲ್ಲ ಅನ್ಸುತ್ತೆ, ನಾವು ಸ್ವಲ್ಪ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ, ಅಮ್ಮ ಇವತ್ತು ನನಗೆ ಜಾಸ್ತಿ ಬೇಕು ಅಂತ. ಆವಾಗ ಮೊದಲನೇವನೇನು ಹೇಳ್ತಾನೆ, ಪರವಾಗಿಲ್ಲ ಇವಾಗ ಇವೊಂದು ಸರ್ದಿ ಇದೆ, ಅವರಿಬ್ಬರಿಗೂ ಕೊಟ್ಟಿದ್ದಿರತ್ತಾನೆ, ಇವಾಗ 3ನೇವನಿಗೂ ಕೊಟ್ಬಿಡಿ ಅಂತ ಹೇಳಿ. ಹಾಗೆ ಮಾಡ್ತಾ 4 ಜನಕ್ಕೆ ಇದ್ದದ್ದೆಲ್ಲ ತಾಯಿ ಹಂಚ್ಬಿಡ್ತಾಳೆ. ಕೊನೆಗೆ ತಾಯಿ ಹೇಳ್ತಾಳೆ, ಓಕೆ ಇವತ್ತಿಂದ ನಾನು ಮಾಡಿ ನಿಮ್ಗೆ ಬಡಿಸೋದಿಲ್ಲ, ನಿಮ್ಗೆ ಏನು ಕೊಟ್ಬಿಟ್ಟಿದ್ದೀನೋ ನೀವೇ ಅಡುಗೆ ಮಾಡಿ ನೀವೇ ಊಟ ಮಾಡ್ಕೊಳ್ಳಿ. ಸೊ 4 ಜನ 4 ದಿಶೆಯಲ್ಲಿ ಹೊಟ್ಟೋಗ್ತಾರೆ, ಪ್ರಯತ್ನ ಮಾಡ್ತಾರೆ. ಮೊದಲು ತುಂಬಾ ಖುಷಿ ಆಗುತ್ತೆ, ಓಹೋ ಇವಾಗ ನಾನು ಯಾರ ಜೊತೆನೂ ಇಲ್ಲ, ಯಾಕೆಂದ್ರೆ ಎಲ್ಲ ನನಗೆ ಸಿಕ್ಕಿದೆ ಅಂತ ಹೇಳಿ. ಆದರೆ 4 ಜನ ಹೋಗ್ಬೇಕಾದಾಗ ಈ ತಾಯಿ ಒಂದು ಮಾತು ಹೇಳ್ತಾರೆ, ಸದಾ ನೆನ್ಪಿಟ್ಕೊಳ್ಳಿ, ನೀವು ತಾಯಿಗೆ ಎಂದಿದ್ರು ಮಕ್ಕಳೇ ಅಂತ ಹೇಳಿ. 2ನೇ ಮಾತು ಹೇಳ್ತಾಳೆ, ನಾನು ಇವಾಗ ಏನು ಕೊಟ್ಬಿಟ್ಟಿದ್ದೀನಿ, ಆ ಕೊಟ್ಟಿರೋದ್ರಲ್ಲಿ ನೀವು ವಾಪಸ್ ಬರಬೇಕಾದಾಗ ನಿಮ್ಮ ಒಂದು ಬುದ್ಧಿಶಕ್ತಿಯನ್ನ ಎಷ್ಟು ಬೆಳವಣಿಗೆ ಮಾಡ್ಕೊಂಡಿದ್ದೀರಾ ಅಂತ ನಾನು ನೋಡ್ತೀನಿ. ಸೊ 1 ವರ್ಷದ ನಂತರ ನೀವು ವಾಪಸ್ಸು ನನ್ನನ್ನು ಭೇಟಿ ಮಾಡಲಿಕ್ಕೆ ಬನ್ನಿ. ಸೊ ಅಷ್ಟೊತ್ತಿಗೆ ಕೊನೆಯವನು ಏನೋ ಬಹಳ ಖುಷಿ, ಎಲ್ಲ ನನಗೆ ಸಿಕ್ಬಿಡ್ತಲ್ಲ ಅಂತ ಹೇಳಿ ಹೋಗ್ಬಿಟ್ಟು ಎಷ್ಟಿದೆಯೋ ಅಷ್ಟು ತಿಂದು ಮಜಾ ಮಾಡಿ, ಇನ್ನ ಬೇಕಾದಷ್ಟು ಫ್ರೆಂಡ್ಸ್ಗಳೆಲ್ಲ ಗುಡ್ಡೆ ಹಾಕ್ಕೊಂಡು ಅವ್ರಿಗೂ ಹಂಚ್ತಾನೆ. ಸ್ವಲ್ಪ ಸಮಯದಲ್ಲೇನೆ ಇನ್ನು 3 ತಿಂಗಳಾಗಿಲ್ಲ, ಅಷ್ಟೊತ್ತಿಗೆ ಇದ್ದದ್ದೆಲ್ಲ ಖಾಲಿ ಮಾಡ್ತಾನೆ. ಸೊ 2ನೇವನು ಬಹಳ ಖುಷಿ ಪಡ್ತಾನೆ, ಓ ನನಗೂ ಸಿಕ್ಕಿದೆ ಫ್ರೀಡಮ್ ಅಂತ ಹೇಳಿ ಇದ್ದಿದ್ದೆಲ್ಲ ಖರ್ಚು ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಉಳಿಸ್ತಾನೆ. 3ನೇವನು ಇದ್ದಿದ್ದೆಲ್ಲ ಖರ್ಚು ಮಾಡ್ತಾನೆ, ಆದರೆ ಸ್ವಲ್ಪ ಅವನು ಕೂಡಿಟ್ಕೊಂಡು ಅದನ್ನ ಮಲ್ಟಿಪಲ್ ಮಾಡಲಿಕ್ಕೆ ಒಂದು ಯೋಜನೆ ಮಾಡ್ತಾನೆ. 4ನೇವನು ಮಾತ್ರ ತಾನು ತಾಯಿ ಕೊಟ್ಟಿದ್ದ ಒಂದು ಸಂಪತ್ತನ್ನು ಇಟ್ಟು ಒಂದು ದೊಡ್ಡ ಹೊಲವನ್ನು ಭೂಮಿಯನ್ನು ಕೊಂಡ್ಕೊಳ್ತಾನೆ. ಯಾಕೆ, ತಾಯಿ ದಿನಾಗ್ಲೂ ಹೊಲದಲ್ಲಿ ಕಷ್ಟಪಟ್ಟು ಬಂದಂಥ ಬೆಳೆಯನ್ನು ಶೇಖರಿಸಿ ಅಡುಗೆ ಮಾಡಿ ನನಗೆ ಕೊಡ್ತಾ ಇದ್ಲು. ಈಗ ತಾಯಿ ಇಲ್ಲ, ನನಗೆ ಕೇವಲ ಸಂಪತ್ತು ಕೊಟ್ಟಿದ್ದಾಳೆ, ಇದನ್ನು ನಾನು ತಿಂದು ಕುಡಿದು ಮಜಾ ಮಾಡಿಬಿಟ್ರೆ ನಾಳೆ ಏನು ಉಳಿಯೋದಿಲ್ಲ. ಸೊ ಅದಕ್ಕೆ 1 ವರ್ಷ ಟೈಮ್ ಇದೆಯಲ್ಲ, ಅಷ್ಟೊತ್ತಿಗೆ ಅವನು ಏನು ಮಾಡ್ತಾನೆ, ಆ ಸಂಪತ್ತಿನ ಒಂದು ಹೊಲ ಕೊಂಡ್ಕೊಳ್ತಾನೆ ಸಣ್ಣದಾದಂಥದ್ದು. ಅಲ್ಲಿ ಒಂದು ಸ್ವಲ್ಪ ಬೆಳೆ ಹಾಕ್ತಾನೆ. 6 ತಿಂಗಳೊಳಗಡೆ ಆ ಒಂದು ಹಾಕದಂಥ ಬೆಳೆ ಚೆನ್ನಾಗಿ ಅವನಿಗೆ ಫಲ ಕೊಡ್ತದೆ. ಕೊನೆಗೆ 4 ಜನ ಏನು ಮಾಡ್ತಾರೆ, ತಾಯಿ ಹತ್ರ ಬರ್ತಾರೆ. ತಾಯಿ ಹತ್ರ ಬಂದಾಗ 3 ಜನ ಖಾಲಿ ಕೈಯಲ್ಲಿ ಬರ್ತಾರೆ, ಒಬ್ಬನು ಮಾತ್ರ ಸ್ವಲ್ಪ ಫಲ ತಗೊಂಡು ಬರ್ತಾರೆ. ಸೊ ಅವಾಗ ತಾಯಿ ಹೇಳ್ತಾರೆ, ನೋಡಿ ಮಕ್ಕಳೇ, ನೀವೆಲ್ಲರೂ ಸಹ ಒಂದು ತಾಯಿಯ ಒಂದು ಛತ್ರ ಛಾಯೆಯಲ್ಲಿದ್ದಾಗ, ನೆರಳಲ್ಲಿದ್ದಾಗ ನಿಮ್ಮಲ್ಲೆಲ್ಲ ಸ್ನೇಹದ ಭಾವನೆ ಇತ್ತು. ನೀವು ಯಾವಾಗ ನಾನು ಬೇರೆ ಹೋಗ್ಬೇಕು, ನೀನು ಬೇರೆ ಹೋಗ್ಬೇಕು, ನನಗೆ ಜಾಸ್ತಿ ಬೇಕು ಅಂತ ನೀವು ಯಾವಾಗ ಮನಸ್ಸು ಮಾಡಿದ್ರಿ, ನಿಮಗೆ ಎಲ್ಲವನ್ನ ಕೊಟ್ಟು ಕಳಿಸ್ದೆ, ಆದರೆ ನಿಮ್ಮ ಹತ್ರ ಸಂಪತ್ತು ಸಂಪಾದನೆ ಮಾಡೋ ಶಕ್ತಿ ಇಲ್ಲ. ಸೊ ಒಬ್ಬನು ರೋಗಿ ಆಗ್ಬಿಟ್ಟ, ಒಬ್ಬನು ಕ್ರೋಧಿ ಆಗ್ಬಿಟ್ಟ, ಇನ್ನೊಬ್ಬರ ಲೋಭಿ ಆಗ್ಬಿಟ್ಟ. ಆದರೆ ಸ್ವಲ್ಪ ಬುದ್ಧಿ ಇದ್ದವನು ಮಾತ್ರ ನೋಡಿ ತಗೊಂಡು ಬಂದಿದ್ದಾನೆ. ಆದರೆ ಇದನ್ನ ಪುನಃ ನಾನು ನಿಮ್ಗೆ ಹಂಚ್ತೀನಿ. ಸೊ ಇದನ್ನ ನಾನು ಮತ್ತೆ ನಿಮ್ಗೆ ಯಾಕೆ ಹಂಚ್ತೀನಿ ಅಂದ್ರೆ, ನಿಮ್ಮ ಬುದ್ಧಿವಂತಿಕೆಯಿಂದ ಪುನಃ ಪ್ರೀತಿಯಿಂದ ನಿಮ್ಮ ಒಂದು ಸಹಯೋಗದಿಂದ ಒಟ್ಟಿಗೆ ಬಾಳಿ. ಸೊ ಇದೇ ರೀತಿಯಲ್ಲಿ ಮನುಷ್ಯನ ಇತಿಹಾಸದ ಒಂದು ಕಥೆನೂ ಹೀಗೆ. ಯಾವಾಗ ಪರಮಾತ್ಮ ಸರ್ವ ಆತ್ಮರ ತಂದೆಯಾದಂತಹ ಶಿವ, ಸರ್ವ ಆತ್ಮರಿಗೆ ತಾಯಿಯಾದಂತಹ ಒಂದು ಪರಮ ಮಾತಾ ಈ ಸೃಷ್ಟಿ ಎನ್ನುವಂಥ ಬಹಳ ದೊಡ್ಡದಾದ ಅಕ್ಷಯ ಪಾತ್ರೆಯನ್ನ ಬಹಳ ಸುಂದರವಾದ ಸ್ವರ್ಗವನ್ನಾಗಿ ಮಾಡಿ ನಮಗೆ ಎಲ್ಲ ಫಲಪುಷ್ಪಗಳಾಗಲಿ ಏನೇನು ಬೇಕೋ ಎಲ್ಲವನ್ನ ಕೊಟ್ಟಿರ್ತಾರೆ. ಆಗ ನಾವೆಲ್ಲರೂ ಸಹ ಆತ್ಮೀಯ ಭಾವನೆಯಿಂದ ಇದ್ದಾಗ, ಆತ್ಮದ ಸ್ಮೃತಿಯಲ್ಲಿದ್ದಾಗ ನಾವು ಹಂಚಿಕೊಂಡು ಬಾಳ್ತಾ ಇದ್ವಿ. ನಮ್ಗೆ ಎಷ್ಟು ಸಿಕ್ತೋ ಅದರಲ್ಲಿ ಬಹಳ ಖುಷಿ ಪಟ್ಟು ಪ್ರತಿನಿತ್ಯ ಆನಂದದಲ್ಲಿರ್ತಾ ಇದ್ವಿ.
ಆತ್ಮೀಯರೇ, ಬನ್ನಿ ತಾವೆಲ್ಲರೂ ಸಹ ಈ ಈಶ್ವರಿಯ ಜ್ಞಾನದೊಂದಿಗೆ ಶೃಂಗರಿಸಿಕೊಂಡು ಮನುಷ್ಯರಿಂದ ಶ್ರೇಷ್ಠ ಚರಿತ್ರವಂತರಾಗಿ ಎಂದು ಆಶಿಸುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುಂದರವಾದ ವಿಷಯದೊಂದಿಗೆ ಮತ್ತೆ ನಿಮ್ಮ ಭೇಟಿ. ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಓಂ ಶಾಂತಿ. ಓಂ ಶಾಂತಿ. ಸಹೋದರ ಸಹೋದರಿಯರೇ, ಇದು ಜಠರ ಪರಿವರ್ತನಾಸನ. ಜಠರಕ್ಕೆ ಸಂಬಂಧಪಟ್ಟಿದ್ದು, ಅಂದರೆ ಸ್ಟಮಕ್ಗೆ ಸಂಬಂಧಪಟ್ಟಿದ್ದು. ಈ ಹೆಂಗಸರುಗಳಲ್ಲಿ ಆಫ್ಟರ್ ದ ಡೆಲಿವರಿ ಸರ್ವೇ ಸಾಮಾನ್ಯವಾಗಿ ಬರುವಂಥ ಕಾಯಿಲೆಗಳು, ಆಮೇಲೆ ಹೊಟ್ಟೆನಲ್ಲಿ ಗ್ಯಾಸ್ಟ್ರಿಕ್ ಬರುವಂಥದ್ದು, ಹೊಟ್ಟೆ ಸ್ವಚ್ಛತೆ ಆಗದೇ ಇರೋವಂಥದ್ದು, ಇಂಥದ್ದನ್ನೆಲ್ಲ ನಾವು ರಿಲೀಸ್ ಮಾಡಿ ಹೊಟ್ಟೆನಲ್ಲಿ 108 ಜ್ಯೂಸಸ್ ಉತ್ಪಾದನೆ ಆಗುತ್ತೆ. ಆ 108 ಜ್ಯೂಸಸ್ ಚೆನ್ನಾಗಿ ಉತ್ಪಾದನೆ ಆದಾಗ ಹೊಟ್ಟೆಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳು ಹೋಗುತ್ತೆ. ಇವಾಗ ನೋಡಿ, ನಮ್ಮ ಡೆಮಾನ್ಸ್ಟ್ರೇಷನ್ನಲ್ಲಿ ನಿಮ್ಮ ಹೊಟ್ಟೆ ಕಾಯಿಲೆಗಳನ್ನ ತೆಗೆಯುವಂಥದ್ದು ನಮ್ಮ ಅಪ್ಪಾಜಿ ಅಣ್ಣವ್ರಿಗೆ ತೋರಿಸ್ಕೊಡ್ತಾರೆ. ಅದನ್ನು ನೋಡಿ ಹಂತ ಹಂತವಾಗಿ ನೀವು ಕಲಿತು ಈ ಹೊಟ್ಟೆಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳನ್ನ ತೆಗೆಯೋದಕ್ಕೆ ಪ್ರಯತ್ನ ಮಾಡಿ. ಸದಾ ನೀವು ಅಭಿವೃದ್ಧ ಶರೀರವಾಗಿ ಇರೋದಕ್ಕೆ ಪ್ರಯತ್ನ ಮಾಡಿ. ಹಾಗೆ ವೆರಿ ಗುಡ್ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ವಯಸ್ಸಿನಲ್ಲಿ ಯುವಕರಂತೆ ಉತ್ಸಾಹ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇವಾಗ ನಿಧಾನ ಬೆರಳುಗಳನ್ನ ಇಟ್ಕೊತಾರೆ, ಜಠರ ಸುತ್ತಲೂ ಈಗ ಹೊಡಿತಾರೆ. ಎಲ್ಲಾದರೂ ಗಡ್ಡೆಗಳ ಆಕಾರ ಕಾಣಿಸಿದ್ರೆ ಸ್ವಲ್ಪ ಜೋರಾಗಿ ಹೊಡಿಬೇಕು, ಇಲ್ಲ ಮೆದುವಾಗಿ ಹೊಡಿಬೇಕು. ಇವಾಗ ಈ ಜಠರ ಹೀಗೆ ಮುಂದಕ್ಕೆ ಬಗ್ಗಿಸ್ಬೇಕು, ಚೆನ್ನಾಗಿ ತಿರ್ಗಾ ಅದುಂಬೇಕು, ಚೆನ್ನಾಗಿ ಅದುಂಬೇಕು. ಆದ್ಮೇಲೆ ತಿರ್ಗಾ ಹೇಗೆ ನೀವು ಹೊಡಿಬೇಕು. ಇದು ಜಠರಾಸನ. ಜಠರ ಮಾಡ್ಕೊಂಡಾಗ ಶರೀರ ಬಹಳ ಚೆನ್ನಾಗಿ ಜಠರದ ಕಾಯಿಲೆಗಳೆಲ್ಲ ಹೋಗುತ್ತೆ. ರಿಲ್ಯಾಕ್ಸ್. ಆದಿಯ ಮಂತ್ರವು ಅಂತ್ಯದ ಮಂತ್ರವು. ಓಂ ಶಾಂತಿ, ಓಂ ಶಾಂತಿ.